ಆಗಿಲ್ಲ. ಲಾಗಿನ್ ಆಗು. ಅದು ಆಲ್ಮೋಸ್ಟ್ ಅವಾಗಿಂದ ಎಷ್ಟು ಪಾಸ್ವರ್ಡ್ ಏನಾಗಬೇಕು? ಅಡ್ಮಿನ್ ಪಾಸ್ವರ್ಡ್. ಅದು ನೋಡಿ, ಅವನ್ನೇ ಚೂಸ್ ಮಾಡಿ HTML 2 ಅಂತ ಹಾಕ್ಬಿಟ್ಟು ಮೆನು ಸೆಟ್ಟಿಂಗ್ಸ್. ಸುಮ್ಮನೆ ಹಂಗೆ ನೋಡಷ್ಟೇ. ಇನ್ಸ್ಟಾಲ್ ಮಾಡಲಿಲ್ಲ, ಇರಲಿ ಬಿಡಿ. ಇನ್ಸ್ಟಾಲಿಗೆ ಹೋಗಲಿಲ್ಲ, ಇರಲಿ, ಬಾಯಲ್ಲಿ ಹೇಳಿದ್ದೀನಿ. ತಡಿ HTML ಬೇಡ. IPR ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಿಟ್ಟೆಲ್ಲರೂ ಮಾಡಿ ನಿರ್ಮಗ ಸುಮ್ಮನೆ. ಇಲ್ಲಿ ಬುಕ್ಕು ಔಟ್ಲೈನ್, ಮೆನು ಸೆಟ್ಟಿಂಗ್ಸ್, ಕ್ರಿಯೇಟ್ ನ್ಯೂ ಬುಕ್, IPR ಕರೆಕ್ಟ್ ಆಯಿತು. ಬಂತು. ಮೇಲೋಗಿಲ್ಲ ಒಂಚೂರು ಇನ್ನೊಂಚೂರು ಮೇಲೋಗು. ಏನಿಲ್ಲ ಬಿಡಿ, ಅದು ಹಳೇದು. ಎಷ್ಟು IPR ಅಂತ ಬಂತಲ್ಲ, ಮೇಲೋಗು. ಇಲ್ಲಿ ಬಂತು. ಈಗ IPR ಎಲ್ಲಾಯಿತು?
ಅದರೊಳಗಡೆ ಚಾಪ್ಟರ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಇದು ಸೆಲೆಕ್ಟ್ ಮಾಡಿ, ಚಾಪ್ಟರ್ 1 ಸೆಲೆಕ್ಟ್ ಮಾಡಿ. ನೀವು ಯಾಕೆ ಮಾಡ್ತಿದ್ದೀರಿ? ಬುಕ್ ಪೇಜ್ ಮಾಡ್ತಿದ್ದೀರಾ? ಬುಕ್ ಔಟ್ಲೈನ್ಗೆ ಹೋಗಿ ಬುಕ್ ಔಟ್ಲೈನ್ ಕ್ಲಿಕ್ ಆಗಿತ್ತು ಅನ್ಸುತ್ತೆ. ಅಕ್ಷಯ್ ಇದು ಕರೆಕ್ಟ್ ಆಯ್ತು. ನೋಡಿ ಐಪೇರ್ ಚಾಪ್ಟರ್ 2 ಮಾಡಿ ಒಂದು ಸೆಲೆಕ್ಟ್ ಮಾಡಿ. ಬಿಡು ಅದೇ ಚಾಪ್ಟರ್ ಆಯಿತು. ತಡಿ ಮೇಲೆ ಹೋಗಿ. ಬುಕ್ಕಿಗಲ್ಲ, ಫಸ್ಟು ಇದು ಬೇಸಿಕ್ ಪೇಜು ಆರ್ಟಿಕಲ್ ಬುಕ್ ಪೇಜ್. ನೀನು ಯಾವ್ದಾರು ಅವ್ರು ಏನು ಕೊಡ್ತಾರೋ ಅದು. ಅವ್ರು ಏನು ಅವತ್ತು ಬೇಸಿಕ್ ಪೇಜಿಗೆ ಆ್ಯಡ್ ಮಾಡಿ ಅಂತ ಏನು ನೀವು ಟೈಟಲ್ ಕೊಟ್ಟಿರ್ತಾರೆ ಆ ಟೈಟಲ್ ಹಾಕೋದು. ಒಟ್ಟೊಂದು ಆರ್ಟಿಕಲ್, ಒಂದು ಬುಕ್ ಏನೋ ಇರುತ್ತೆ ಬೇಸಿಕ್ ಪೇಜಿಗೆ, ಒಂದು ನೇಮ್ ಹಾಕ್ತೀಯಾ ಅಂದರೆ ಏನು ಗೊತ್ತಾ, ಯಾವ್ದಾರು ಕುವೆಂಪು ಯೂನಿವರ್ಸಿಟಿ ಕಂಟೆಂಟು, ಎಜುಕೇಷನ್ನು ಈ ಥರ ಹಿಂಗೆ ಲೈನ್ಸ್ ಇರುತ್ತೆ ನೋಡು. ಕಂಟೆಂಟ್ ಅಂತ ಐಟಲ್ ತೊಗೊತೀಯ, ಅದ್ರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಹಾಕೋದು, ಈ ಕಡೆ ಸ್ವಲ್ಪ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿ ಫೋಟೋಸ್ ಹಾಕ್ಬೋದು. ಯಾವುದಕ್ಕಾದ್ರೂ ಫೋಟೋಸ್ ಹಾಕ್ಬೋದು. ಆರ್ಟಿಕಲ್ ಪೂಜನ್ ಫೋಟೋ ಆ್ಯಡ್ ಮಾಡೋದಿದ್ರೆ ಈ ಕಡೆ ಮೆನು ಸೆಟ್ಟಿಂಗ್ ಮಾಡಿ. ಬುಕ್ ಔಟ್ಲೈನ್ ನೋಡಿ ಇಲ್ಲಿ ಇದನ್ನು ಹಾಕ್ತಾರೆ. ಇಷ್ಟಲ್ಲ ಇನ್ನೊಂದು ಹೇಳಿದ್ರು ನೋಡಿ ಅದೊಂದು. ಇದೆಲ್ಲ ನ್ಯಾವಿಗೇಷನ್ ಅಂತ ತೋರಿಸುತ್ತೆ. ಅದ್ರದ್ದಲ್ಲ, ನಾವು IPR ಮಾಡಬೇಕಲ್ಲ. ಏನೋ ಮಾಡಬೇಕು ಅನ್ಸುತ್ತೆ, ಏನೋ ಒಂಚೂರು ಹೇಳಿದ್ರು ಅವರು. ಆ ಕಡೆ ಎಲ್ಲೋ ಇದಕ್ಕೊಂದಕ್ಕೆ ಹೋಗ್ಬೇಕು ಅನ್ಸುತ್ತೆ. ಕನ್ಫಿಗರೇಷನಿಗೆ ಇಲ್ಲಿ ಅದಕ್ಕೊಂದಕ್ಕೆ ಹೋಗ್ಬೇಕು ತಾನೆ. ಐಪೇರ್ ಸುಮ್ಮನೆ ಇರಲಿ.